ನಮಸ್ತೆ ಮಿತ್ರರೇ, ಉಪ್ಪು ನೀರಿನಲ್ಲಿ ಹಾಕಿದಂತಹ ಮಾವಿನಕಾಯಿಯ ಚಟ್ನಿಯನ್ನು ನಾನು ನಿಮಗೆ ಮಾಡಿ ತೋರಿಸಿದ್ದೇನೆ. ಅದಕ್ಕೆ ಒಳ್ಳೆ ವ್ಯೂಸ್ ಸಹ ಬಂದಿದೆ. ಹಾಗಿರುವಾಗ ಇವತ್ತು ನಾನು ಯಾರಾದರೂ ಉಪ್ಪು ನೀರಿನಲ್ಲಿ ಹಾಕಿದಂತಹ ಮಾವಿನಕಾಯಿ ಇಲ್ಲ ಅಂಥವರು ಈಗ ಮಾರ್ಕೆಟ್ನಲ್ಲಿ ಬೇಕಿದ್ದಷ್ಟು ಮಾವಿನ ಹಣ್ಣುಗಳು ದೊರಕುತ್ತದೆ. ಆ ಮಾವಿನ ಹಣ್ಣಿನಿಂದ ಒಂದು ರುಚಿಕರವಾದ ಚಟ್ನಿ, ಗಂಜಿ ಮತ್ತು ಆ ಚಟ್ನಿ ಸೂಪರ್ ಕಾಂಬಿನೇಷನ್ ಆಗ್ತದೆ. ಹಾಗಾದರೆ ಈ ಒಂದು ಮಾವಿನ ಹಣ್ಣಿನ ಚಟ್ನಿಯನ್ನು ಹೇಗೆ ಮಾಡುವುದು ಎಂದು ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ರುಚಿಕರವಾದ ಹಾಗೂ ಆರೋಗ್ಯದಾಯಕವಾದ ಮಾವಿನ ಹಣ್ಣಿನ ಚಟ್ನಿಯನ್ನು ಹೇಗೆ ಮಾಡುವುದು ಎಂದು ನೋಡೋಣ. ವೀಕ್ಷಕರೇ, ಒಂದು ಮಲ್ಲಿಕಾ ಮಾವಿನ ಹಣ್ಣು ಉಂಟು, ಒಳ್ಳೆ ಹಣ್ಣಾಗಿ ಉಂಟು. ಈಗ ಇದನ್ನು ಬಳಸಿ ನಾವೊಂದು ಸೈಡ್ ಡಿಶ್ ಅಥವಾ ಗಂಜಿ ಮತ್ತು ಈ ಒಂದು ಮಾವಿನ ಹಣ್ಣಿನ ಚಟ್ನಿ ಇದ್ದರೆ ಬಹಳ ಸೊಗಸಾಗಿರ್ತದೆ. ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ. ಇಲ್ಲಿ ನೋಡಿ, ಮಾವಿನ ಹಣ್ಣಿನ ನಂತರ ಒಂದು ಮುಷ್ಟಿಯಷ್ಟು ತೆಂಗಿನ ತುರಿ, ಮತ್ತು ಇಲ್ಲಿ ಒಂದು ನೀರುಳ್ಳಿ, ಒಂದು 4 ಎಸಳಿನಷ್ಟು ಬೆಳ್ಳುಳ್ಳಿ ಬೇಕು ನಮಗೆ, ಮತ್ತು ಒಂದು 3 ಅಥವಾ 2 ಖಾರಕ್ಕೆ ತಕ್ಕ ಹಾಗೆ ನಿಮ್ಮದು ಮೆಣಸು, ಮತ್ತು 1 ಸ್ಪೂನ್ನಷ್ಟು ಸಾಸಿವೆ. ಒಂದು ಮಾವಿನ ಹಣ್ಣಿಗೆ 1 ಸ್ಪೂನ್ ಸಾಸಿವೆ ಸಾಕು, ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು. ಈಗ ಇಲ್ಲಿ ನೋಡಿ, ನಾನೊಂದು ಗ್ಯಾಸನ್ನು ಇಟ್ಕೊಂಡು ಕೇವಲ ಖಾಲಿ ಒಂದೇ ಒಂದು ಡ್ರಾಪಿನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಒಂದು 2 ಮೆಣಸನ್ನು ನಾನು ದೊಡ್ಡ 2 ಮೆಣಸನ್ನು ನಾನು ಫ್ರೈ ಮಾಡ್ತಿದ್ದೇನೆ. ಸ್ವಲ್ಪ ಫ್ರೈ ಆದರೆ ಸಾಕದು. ಸ್ವಲ್ಪ ಎಣ್ಣೆ ಮತ್ತು ಅದಕ್ಕೆ ಒಂದು 2 ಎಳೆಯಷ್ಟು ಕರಿಬೇವಿನ ಸೊಪ್ಪು. ಜಸ್ಟ್ ಅದು ಬಿಸಿ ಆದರೆ ಸಾಕು, ನಮಗೆ ಗ್ರೈಂಡ್ ಆಗಲಿಕ್ಕೆ ಬಹಳ ಚೆನ್ನಾಗಿ ಆಗ್ತದೆ. ವೀಕ್ಷಕರೇ, ಇಷ್ಟ ಆಗುವಾಗ ಇದನ್ನು ಆಫ್ ಮಾಡ್ಕೊಳ್ತೇನೆ. ನೋಡಿ, ಸ್ವಲ್ಪ ಮೆಣಸು ಉಬ್ಬು ಬಂದ ಕೂಡಲೇ ಮತ್ತೆ ಈ ಕರಿಬೇವಿನ ಸೊಪ್ಪು ಸ್ವಲ್ಪ ಜಸ್ಟ್ ಒಂದು ಫ್ರೈ ಆದರೆ ಸಾಕು. ಈಗ ಇಲ್ಲಿ ಈ ಮಾವಿನಕಾಯಿಯನ್ನು ನಾನು ಸಿಪ್ಪೆ ಸಮೇತ ಹೇಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಳ್ತೇನೆ. ಸಿಪ್ಪೆ ಒಟ್ಟಿಗೆ ಬೇಕು ನಮಗೆ, ಸೊ ಕಟ್ ಮಾಡಿ ನಿಮಗೆ ನಾನು ತೋರಿಸ್ತೇನೆ. ನೋಡಿ, ಮಾವಿನ ಹಣ್ಣನ್ನು ಇಷ್ಟಿಷ್ಟು ದೊಡ್ಡ ಹೋಳುಗಳಾಗಿ ಸಿಪ್ಪೆಯೊಟ್ಟಿಗೆ, ಇದು ಕಸಿ ಮಾವಿನ ಹಣ್ಣಿನಿಂದ ಮಾಡುವಂತಹ ಒಂದು ಚಟ್ನಿ. ಸೊ ಹಿಂದೆ ನಾನು ಉಪ್ಪು ನೀರಿನಲ್ಲಿ ಹಾಕಿದ್ದಂತಹ ಚಟ್ನಿಯನ್ನು ತೋರಿಸಿದ್ದೇನೆ. ಸೊ ಹೀಗೆ ಕಟ್ ಮಾಡಿಟ್ಟುಕೊಂಡು ಒಂದು ಬೌಲಲ್ಲಿ ಇದನ್ನು ಶಿಫ್ಟ್ ಮಾಡ್ಕೊಳ್ಳೋಣ. ಈಗ ದೊಡ್ಡ ಪೀಸ್ಗಳಾಗಿ ಮಾಡ್ಕೊಳ್ಳೋದು. ನೋಡಿ, ಇಷ್ಟಿಷ್ಟು ದೊಡ್ಡದು, ಈ ರೀತಿಯಾಗಿ ದೊಡ್ಡ ಪೀಸ್ಗಳಾಗಿ. ಇದರದ್ದು ಬೇಕಿದ್ರೆ ಗೊರಟನ್ನು ಸಹ ಯೂಸ್ ಮಾಡ್ಬೋದು, ಗೊರಟ ಅಥವಾ ಯೂಸ್ ಸಹ ಮಾಡ್ಬೋದು, ಅಥವಾ ಗೊರಟನ್ನು ಹೀಗೆ ಮಕ್ಕಳಿಗೆ ಹೀಗೆ ತಿನ್ನಲಿಕ್ಕೆ ಸಹ ಕೊಡ್ಬೋದು. ಇದೀಗ ನಾನೊಂದು ಹೋಟೆಲಲ್ಲಿ ನಾನು ನೋಡಿದಂತಹ ಒಂದು ಚಟ್ನಿ, ನಮ್ಮ ಕರಾವಳಿ ಸಣ್ಣ ಹೋಟೆಲಲ್ಲಿ ಬಹಳ ರುಚಿಕರವಾಗಿ ನನಗೆ ಆಯ್ತದು. ಅವರ ಹತ್ರ ಕೇಳಿದೆ, ಏನಿಲ್ಲ, ವೆರಿ ಸಿಂಪಲ್ ಅಂತ ಹೇಳಿದರು. ಹಾಗಾಗಿ ನೋಡಿ, ಹೀಗೆ ಇಷ್ಟಿಷ್ಟು ದೊಡ್ಡದಾಗಿ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಇದನ್ನು ಮೊದಲಿಗೆ ಇಟ್ಕೊಳ್ಳೋದು. ಮಾವಿನ ಹಣ್ಣು ಕಟ್ಟಾದ ಮೇಲೆ ಒಂದು ನೀರುಳ್ಳಿಯನ್ನು ಸಣ್ಣದಾಗಿ ನಾನು ಹೆಚ್ಚಿಕೊಳ್ತೀನಿ. ತುಂಬ ಸಣ್ಣದಾಗಿ ಹೆಚ್ಚಿಕೊಳ್ಬೇಕು. ನೀರುಳ್ಳಿ ಹೆಚ್ಚಿಟ್ಕೊಂಡಾಯಿತು. ಇನ್ನೀಗ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಳ್ಳೋಣ. ನೋಡಿ, ಮಿಕ್ಸಿ ಜಾರಲ್ಲಿ ತುರಿಗೆ ಈ ತೆಂಗಿನ ತುರಿ ಸ್ವಲ್ಪ ನೋಡಿ ಗಟ್ಟಿ ಉಂಟು, 1 ಮುಷ್ಟಿಯಷ್ಟು ತೆಂಗಿನ ತುರಿ, ಇನ್ನು ಇದರಲ್ಲಿ ಒಂದು 2-3 ಬೆಳ್ಳುಳ್ಳಿಯನ್ನು ಹಾಕೊಳ್ಳೋಣ. ಇನ್ನು ಈ ಹಸಿ ಸಾಸಿವೆ, 1 ಚಮಚದಷ್ಟು ಹಸಿ ಸಾಸಿವೆಯನ್ನು ಹಾಕೊಳ್ಳೋದು. ಖಾಲಿ 1 ಚಮಚ ಹಾಕೊಳ್ಳಿ. ಇದು ಒಂದೇ ಮಾವಿನ ಹಣ್ಣು, ಒಂದು ಮಾವಿನ ಹಣ್ಣಿಗೆ 1 ಚಮಚ. ಇನ್ನು ನೋಡಿ, ಇದು ಸಣ್ಣಗಾದಂತಹ ಈ ಮೆಣಸು ನಾನು ಹೇಳಿದರೆ ನಿಮ್ಮ ಖಾರಕ್ಕೆ ತಕ್ಕ, ಸ್ವಲ್ಪ ಖಾರ ಹೆಚ್ಚು ಬೇಕಿದ್ರೆ ಸ್ವಲ್ಪ ಇನ್ನು 1-2 ಮೆಣಸು ಬೇಕಿದ್ರೆ ಹಾಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ. ನಾನಿಲ್ಲಿ ಹಿಮಾಲಯದವರ ಪಿಂಕ್ ಸಾಲ್ಟನ್ನು ಯೂಸ್ ಮಾಡ್ತಿದ್ದೇನೆ.
ಸ್ವಲ್ಪ ಉಪ್ಪು ಹಾಕಿ ಬಿಸಿ ತಣ್ಣಗಾದ ನೀರು, ಬಿಸಿ ತಣ್ಣಗಾದ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಒಳ್ಳೆ ಗ್ರೈಂಡ್ ಮಾಡ್ತಾರೋ ಅಂದರೆ ತುಂಬ ಫೈನ್ ಪೇಸ್ಟ್ ಬೇಡ. ಹೇಗೆ ನಾವು ಚಟ್ನಿ ಮಾಡ್ತೇವೆ ನೋಡಿ, ಸ್ವಲ್ಪ ಕಸ್ಕಸಾಗಿ ಇರಬೇಕು. ವೀಕ್ಷಕರೇ, ಇಲ್ಲಿ ನೋಡಿ ಇದು ಗ್ರೈಂಡ್ ಆಗಿ ಬಂದು ನೋಡಿ, ಕಸ್ಕಸಾಗಿ ಉಂಟು ನೋಡಿ. ಸ್ವಲ್ಪ ನೋಡಿ ಸಾಸಿವೆಯ ಅಂಶಗಳು, ಸಾಸಿವೆ ಬೇಕಿದ್ರೆ ಸ್ವಲ್ಪ ಒಮ್ಮೆ ಗ್ರೈಂಡ್ ಮಾಡಿ ಸಹ ಹಾಕ್ಕೊಂಡು ಮತ್ತೆ ಸಹ ಹಾಕೊಳ್ಬೋದು. ಹೀಗೆ ಸಹ ಹಾಕಿದರೆ ಆಗ್ತದೆ ನೋಡಿ. ಈಗ ನಾವು ಇದಕ್ಕೆ ಇದರಲ್ಲಿ ಒಂದು ಇದು ಉಳಿದಿದೆ ಕಸ್ಕಸ್ ಮಾಡುವಾಗ ತೊಂದರೆ ಇಲ್ಲ, ಇದನ್ನು ಸ್ವಲ್ಪ ಇದರಲ್ಲಿ ಕಟ್ ಮಾಡ್ಕೊಂಡು ಹಾಕಿದರೆ ಆಯಿತು. ಯಾವುದರಲ್ಲಿ ಈ ಚೂರಿಯಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದರೆ ಆಯಿತು. ಸ್ವಲ್ಪ ಪೀಸ್ ದೊಡ್ಡದಿತ್ತು ಹಾಗಾಗಿ ನೋಡಿ ಹೀಗೆ ಹಾಕ್ಕೊಂಡೆ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಿಮಗೆ ಬೇಕಿದ್ದರೆ ಇದನ್ನು ಇನ್ನೂ ಸಹ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡ್ಬೋದು. ಆದರೆ ಸ್ವಲ್ಪ ದೊಡ್ಡ ತುಂಡಾದರೆ ಚಟ್ನಿ ಒಟ್ಟಿಗೆ ಅದನ್ನು ಮಿಕ್ಸ್ ಮಾಡಿ ತಿನ್ನಲಿಕ್ಕೆ ಬಹಳ ಚೆನ್ನಾಗಿ ಬರ್ತದೆ. ಇದು ಇಬ್ಬರು ಮೂವರಿದ್ದವರಿಗೆ ಅಥವಾ 4 ಮಂದಿಗೆ ಇದು ಚೆನ್ನಾಗಿ ಬರ್ತದೆ. ಬೇಕಿದ್ರೆ ಸಣ್ಣ ಸಣ್ಣದ ಪೀಸ್ಗಳು ಮಾಡಿ. ಈಗ ಇನ್ನು ಕೊನೆಗೆ ಇದಕ್ಕೆ ಸ್ವಲ್ಪ ನೀರುಳ್ಳಿಯನ್ನು ಹಾಕ್ಕೊಳ್ತಿದ್ದೇನೆ. ಇನ್ನು ಇದಕ್ಕೊಂದು ಚೆನ್ನಾದ ಒಂದು ಒಗ್ಗರಣೆ ನೋಡಿ, ಇಲ್ಲಿ ಪಾತ್ರೆ ಇಟ್ಟುಕೊಂಡಿದ್ದೇನೆ. ಅದರೊಟ್ಟಿಗೆ 1-2 ಚಮಚದಷ್ಟು, ಸಣ್ಣ ಚಮಚದಲ್ಲಿ ಆದರೆ ಒಂದು 3 ಚಮಚದಷ್ಟು ಹಾಕೊಳ್ಳಿ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗುವಾಗ ನಾವೊಂದು ಇಲ್ಲಿ 2 ಬೆಳ್ಳುಳ್ಳಿಯನ್ನು ಜಜ್ಜಿಕೊಳ್ಳೋಣ. ಜಜ್ಜಿಕೊಂಡು ಇದಕ್ಕೆ ಹಾಕೊಳ್ತಿದ್ದೇನೆ. ಇನ್ನು ಕರಿಬೇವಿನ ಸೊಪ್ಪನ್ನು ಹಾಕೊಳ್ಳೋಣ. 1 ಕಾಯಿಮೆಣಸು, ಇನ್ನು ಸ್ವಲ್ಪ ಒಣಮೆಣಸು, ಇದು ಸಾಸಿವೆ ಹಾಕ್ಕೊಂಡು, ಸಾಸಿವೆ ಈಗ ಚಟ್ಪಟ ಆಗುವಾಗ ನೋಡಿ ಸಣ್ಣ ಉರಿ ಇಟ್ಕೊಳ್ಳಿ. ಬೆಳ್ಳುಳ್ಳಿ ಕಾಯಬೇಕು. ಇದು ಒಗ್ಗರಣೆ ನಮಗೆ ನಾರ್ಮಲ್ ಒಗ್ಗರಣೆಯನ್ನು ನಾವು ಕೊಟ್ಟಿದ್ದೇವೆ. ಆಫ್ ಮಾಡಿಕೊಳ್ಳೋದು, ಇದನ್ನು ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋದು. ಯಾರ ಹತ್ರ ಕೆಲವರ ಹತ್ರ ಎಲ್ಲ ಮೊನ್ನೆ ಕೆಲವರು ಕಮೆಂಟ್ ಮಾಡಿದ್ರು, ಯಾರ ಹತ್ರ ಈ ಉಪ್ಪು ನೀರಿನಲ್ಲಿ ಹಾಕಿದ್ದ ಮಾವಿನಕಾಯಿ ಇಲ್ಲ ಅಂಥವರು ಈಗ ನೋಡಿ ಮಾರ್ಕೆಟ್ರಲ್ಲಿ ಬೇಕಿದ್ದಷ್ಟು ಮಾವಿನ ಹಣ್ಣು, ಇಡೀ ಮಾರ್ಕೆಟ್ ಫುಲ್ ಆಫ್ ಇದು ಮಾವಿನ ಹಣ್ಣು ಸಿಗ್ತದೆ. ಇದು ಸಹ ಮಾಡಿದರೆ ಬಹಳ ಚೆನ್ನಾಗಿ ಬರ್ತದೆ, ರುಚಿಕರ. ಅದರಿಂದಾಗಿ ಇದನ್ನು ಒಮ್ಮೆ ಮಾಡಿ ನೋಡಿ. ಸ್ವಲ್ಪ ಬೇಕಿದ್ರೆ ಇದಕ್ಕೆ ಈ ಮಿಕ್ಸಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು, ಬಿಸಿ ತಣ್ಣಗಾದ ನೀರನ್ನು ಮಾತ್ರ ಯೂಸ್ ಮಾಡಿ ಹಾಕ್ಕೊಂಡು ಸ್ವಲ್ಪ ನೀರು ಸಹ ಮಾಡ್ಕೊಳ್ಬೋದು. ನೋಡಿ ನಾನು ನೀರು ಮಾಡಿ ಸಹ ನಿಮಗೆ ತೋರಿಸ್ತೇನೆ. ಇದರಿದ್ದದ ಎಲ್ಲ ಅಂಶಗಳನ್ನು ಇದಕ್ಕೆ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಮಾಡಿ ಗಂಜಿ ಒಟ್ಟಿಗೆ ಅಂತ ಸೂಪರ್ ಕಾಂಬಿನೇಷನ್ ಹೀಗೆ ಬಂದಿದೆ ಅಂತ ಉಂಟಲ್ಲ. ರುಚಿಯಂತೂ ಇಲ್ಲಿ ಉಪ್ಪು ಬೇಕಿದೆ ಚೆಕ್ ಮಾಡಿಕೊಳ್ಳಿ. ರುಚಿಯಂತೂ ಸೂಪರ್ಬ್. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.